ರಾಜ್ಯ ಮಟ್ಟದ ಮುಷ್ಕರ, ಕನಿಷ್ಠ ವೇತನ, ನಿವೃತ್ತಿ ಉಪಧನ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅರಿವು ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕರು ರಾಜ್ಯ ಮಟ್ಟದ ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಸಾವಿರಾರು ಗ್ರಂಥಾಲಯ ಮೇಲ್ವಿಚಾರಕರು ಹಾಗೂ ಸಿಬ್ಬಂದಿ ಭಾಗವಹಿಸಿದ್ರು. 2023ರಲ್ಲಿ ಸರ್ಕಾರ ಕನಿಷ್ಠ ವೇತನ ಜಾರಿಗೊಳಿಸಿದ್ರೂ ಕೂಡ ಇದುವರೆಗೂ ಪೂರ್ಣ ಪ್ರಮಾಣದ ವೇತನ ಪಾವತಿಯಾಗಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಪ್ರತಿ ತಿಂಗಳು ಸಿಬ್ಬಂದಿಯ ಖಾತೆಗೆ 12,000 ರೂಪಾಯಿ ಮಾತ್ರ ಜಮಾ ಆಗ್ತಿದೆ. 6% ಸೆಸ್ ಕೂಡ ನಮಗೆ ಪಾವತಿ ಆಗ್ತಿಲ್ಲ. ಸುಮಾರು 3 ವರ್ಷ ಕಳೆದರೂ ಬಾಕಿ ವೇತನ ಪೂರ್ಣ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಅಂತ ಅಸಮಾಧಾನ ಹೊರಗಾಕಿದ್ದಾರೆ. ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವುದಾಗಿ ಅರಿವು ಕೇಂದ್ರ ಗ್ರಂಥಾಲಯ ಮೇಲ್ವಿಚಾರಕರು ಎಚ್ಚರಿಕೆ ಕೊಟ್ಟಿದ್ದಾರೆ. 1988ರಿಂದ ಈ ಗ್ರಾಮ ಪಂಚಾಯತಿ ಗ್ರಂಥಾಲಯಗಳಲ್ಲಿ ಪ್ರಾರಂಭವಾಗಿವೆ. ಇವಾಗ ನಾನೇ 50 ರೂಪಾಯಿದಿಂದ ಇವತ್ತು 12,000ವರೆಗೆ ಕೆಲಸ ಮಾಡ್ತಾಯಿದ್ದೀನಿ. ನನ್ನಂಥ ಮಿತ್ರರು ಇದೇ ಕೆಲಸ ಮಾಡ್ತಿದ್ದಾರೆ. ಈಗ ಸರ್ಕಾರದಲ್ಲಿ ನಾವು ಇದು ಮುಷ್ಕರ ಮಾಡಲು ಕಾರಣ ಏನೆಂದರೆ ನಮಗೆ 2023ರಿಂದ ಕನಿಷ್ಠ ವೇತನ ಆಗಿದೆ. ಆದರೆ ಸರ್ಕಾರದಲ್ಲಿ ಟಿ ವಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಮಾತ್ರ ಕನಿಷ್ಠ ವೇತನ ಗ್ರಂಥಪಾಲಕರಿಗೆ ಅಂತ ಆಗಿದೆ, ಹೊರತು ಗ್ರಂಥಪಾಲಕರಿಗೆ ಇನ್ನೂ ಇದುವರೆಗೆ ವೇತನ ಮುಟ್ಟಿಲ್ಲ. ಪೂರ್ಣ ಪ್ರಮಾಣದ ವೇತನ ಕೊಡಬೇಕಾಗಿತ್ತು. 19,636 ಕೊಡಬೇಕಿತ್ತು. ಅದರಲ್ಲಿ 12,000 ರೂಪಾಯಿನ ಸಿಬ್ಬಂದಿ ಖಾತೆ ಕೊಟ್ಬಿಟ್ಟು ಇನ್ನು 7,200 ರೂಪಾಯಿನ ಏನು ಮಾಡ್ತಿದ್ದಾರೆ ಅಂದರೆ ಜಿಲ್ಲಾ ಪಂಚಾಯತಿ ಒಳಗೆ ಸೆಸ್ 6% ಸೆಕ್ಸ್ನೊಳಗೆ ತೊಗೊಳ್ರಿ ಅಂತ ಹೇಳ್ತಿದ್ದಾರೆ. ಅದು ಎಲ್ಲ ರಾಜ್ಯಾದ್ಯಂತ ಒಂದು 6 ಜಿಲ್ಲೆಗೆ ಮಾತ್ರ ಮಾಡಿರ್ಬೋದು. ಇದನ್ನು ನಾವು ಒಪ್ಕೊತಿದ್ದೀವಿ. ಇನ್ನು 26 ಜಿಲ್ಲೆಗಳಲ್ಲಿ ಕೂಡ 19ರಿಂದ 20 ತಿಂಗಳವರೆಗೂ ನಮಗೆ ಯಾವುದೇ ರೀತಿ ಹಣ ಸಂದಾಯ ಆಗಿಲ್ಲ. ಆದ್ದರಿಂದ ನಮಗೆ ಇನ್ನೂ ಒಂದೇನು ಇವ್ರ ಹತ್ರ ಮನವಿ ಮಾಡಿಕೊಳ್ಳೋದೇನೆಂದ್ರೆ, ಕಾರ್ಮಿಕ ಇಲಾಖೆ ಒಳಗೆ ಪ್ರತಿ ಸಲ ನಮ್ಮನ್ನು ಗ್ರಂಥಾಲಯ ಮೇಲ್ವಿಚಾರಕರನ್ನ ಸೇರಿಸ್ತಾ ಇದ್ರು. ಆದರೆ ಈ ಸತಿಗೆ 147ನೇ ಕಾಲಮ್ನಲ್ಲಿ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಅದನ್ನು ಸೇರ್ಪಡೆ ಕೊಟ್ಟು ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.